ಪೂಜ್ಯ ಗುರುಗಳಿಗೆ ಪಾದಾರ್ಪಣೆ ನಮಿಸುತ್ತಾ ನಮ್ಮ ಹಿರಿಯರು ಚಂದ್ರಕಾಂತನ ಹಿರಿಯ ಸಾಹೇಬರು ಹಾಗೂ ನಮ್ಮ ಅವಾತಾರಾಗಲಿ ತಾವೆಲ್ಲರಿಗೂ ಮತ್ತೊಮ್ಮೆ ಇನ್ನೊಮ್ಮೆ ಈ ಗೋಷ್ಠಿಗೆ ಸ್ವಾಗತಿಸ್ತಾ ಕಳೆದ ನಾವು 30 ವರ್ಷದಿಂದ ಹೋರಾಟ ಈ ಚಿಕ್ಕೋಡಿ ಜಿಲ್ಲಾ ಹೋರಾಟ ನಡೆದಿದ್ವಿ. ಸರ್ಕಾರ ಯಾವ ಕಾರಣಕ್ಕೂ ಜಿಲ್ಲಾ ಮಾಡೋಕ್ಕೆ ಮುಂದಾಗವತ್ತು. ಈಗ ಮತ್ತೆ ಚಳಿಗಾಲ ಅಧಿವೇಶನ ಬಂದಿತ್ತು. ಇನ್ನು ಮುಂದೆ ಯಾವ ರೀತಿ ಹೋರಾಟ ಮಾಡಬೇಕು, ಹೋರಾಟ ನಿಲ್ಲಿಸಬೇಕು, ಹೋರಾಟ ಮುಂದುವರಿಸಬೇಕು, ಸರ್ಕಾರ ನಾವು ಮಾಡ್ತೀವಿ ಅಂತ ಯಾವತ್ತೂ ಹೇಳಿಲ್ಲ ಅವರು. ಒಂದಷ್ಟು ಜನ ಒಂದಷ್ಟು ಸರ್ತಿ ಚುನಾವಣೆ ಬಂದಾಗ ಮತ್ತೊಮ್ಮೆ ಕಾಟಾಚಾರಕ್ಕೆ ಹೇಳ್ತಾರೆ ಹೊರತಾಗಿ ಅಧಿಕೃತವಾಗಲಿ ಮನಸ್ಸಿಂದಾಗಲಿ ಮತ್ತೊಂದಾಗಲಿ ಅವ್ರದ್ದು ಮಾಡುವಂಥ ವಿಚಾರಗಳು ಭಾಳ ಕಡಿಮೆ ಅನಿಸ್ತಾವೆ. ಆದರೂ ನಾವು ಹೋರಾಟ ನಿಲ್ಲಿಸಿಲ್ಲ. ಈಗ ಪ್ರತಿ ವರ್ಷ ಚಳಿಗಾಲ ಅಧಿವೇಶನ ಬಂದಾಗ ನಾವು ನಿರಂತರವಾಗಿ 10 ದಿವಸ ಕಾಲ ಹೋರಾಟ ಮಾಡ್ಕೊಂಡು ಬಂದ್ವಿ. ಈಗ ಮತ್ತೆ ಮತ್ತು ಮಾಧ್ಯಮದಲ್ಲಿ ಅಡ್ಡಗಳಿಗೆ ಶರಣ ಈಗ 25-30 ವರ್ಷದಿಂದ ಎಲ್ಲರೂ ಬಾಯ್ಪಾಟ್ ಆಗಿದೆ. ನಾವು ಕರೆಯೋದು ಯಾಕೆ ಕರೆದೆವು, ನೀವೇನು ಬರೀಬೇಕು ಎಲ್ಲ ಬಾಯ್ಪಾಟ್ ಆಯ್ತು. ಫುಲ್ ನಾವು ಎಷ್ಟು ಹೋರಾಟ ಮಾಡಿದ್ವು ಅದಕ್ಕಿಂತ ಡಬಲ್ ತಿಬಲ್ ನೀವು ಎಲ್ಲ ಸಹಕಾರ ಕೊಟ್ಟಿದ್ದೀರಿ. ಸಾಕಷ್ಟು ಪತ್ರಿಕೆದಾಗೆಲ್ಲ ಪ್ರಕಟ ಆದವು, ಮಾಧ್ಯಮದಾಗೆಲ್ಲ ಬಂದು. ಆದರೆ ಸರ್ಕಾರ ಕಣ್ಣು ತೆರೆಯಕ್ಕೆ ತಯಾರಿಲ್ಲ. ಅದರಿಂದ ನಮ್ಮ ಉಪಸ್ಥಿತಿದೊಳಗೂ ಸುದ್ದ ಪತ್ರಿಕಾದವ್ರು ಎಲ್ಲ ಕಡೆ ಪ್ರಶ್ನೆಗಳು ಸುದ್ದ ಮಾಡಿದ್ವಿ ನಾವು ರಾಜಕಾರಣಿಗಳು. ಅವ್ರು ಕೆಲವೊಂದು ಟೈಮ್ದಾಗ ಶೀಟಿಂಗ್ನೂ ಬಂದಿದ್ದಾರೆ. ಅದನ್ನೆಲ್ಲ ನೀವು ಪತ್ರಿಕಾದವ್ರು ಸಹನ್ ಮಾಡ್ಕೊಂಡು ಸುದ್ದ ಇನ್ನೂ ಜಿಲ್ಲಾ ಆಗಲಿ ಅಂತೇಳಿ ನಮಗೆಲ್ಲ ಬೆಂಬಲ ಕೊಡಾದಿರಿ. ಅದಕ್ಕೆ ಎಲ್ಲರಿಗೂ ಅಭಿನಂದನೆ ಹೇಳ್ತೀವಿ. ಮತ್ತು ಬಹುತೇಕ ಅನಿಸ್ತೈತಿ ಡಿಸೆಂಬರ್ ಒಳಗಂತ ಜಿಲ್ಲಾ ಮಾಡಬೇಕಂದ್ರೆ ಕೇಂದ್ರದ ಆದೇಶದ ಕಾರಣ 31 ಒಳಗೆ ಅವ್ರು ಮಾಡ್ತಾರೋ ವಿಶ್ವಾಸ ಇಟ್ಟಿದ್ದೆವು. ಭರೋಸೆ ಇತ್ತಂದ್ರೆ ಬೆನ್ನ ಹಚ್ಚಿದ್ದೆವು. ಒಂದು ವೇಳೆ ಮಾಡಲಿಲ್ಲ ಅಂತಂದ್ರೆ 2-3 ವರ್ಷ ಅಂತೂ ಮತ್ತೆ ನೆನಗುದ್ಲಿ ಬಿದ್ದೈತಿ, 25 ವರ್ಷ ಬಿದ್ದೈತಿ. ಮುಂದೆ ಬರೋ ದಿವಸದಾಗ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಕೊಡ್ರಿ, ಕಿತ್ತೂರು ಕರ್ನಾಟಕ ರಾಜ್ಯ ಕೊಡ್ರಿ ಅಂತ ಈಗಾಗಲೇ ಹೋರಾಟ ಮಾಡಾತಿದ್ದಾರೆ. ಅವರು ಸುದ್ದ ನಮ್ಮ ಸಂಪರ್ಕದ ಚಿಕ್ಕೋಡಿ ಜಿಲ್ಲಾ ಹೋರಾಟ ಸಮಿತಿ ವತಿಯಿಂದ ಹಮ್ಮಿಕೊಂಡಿರ್ತಕ್ಕಂಥ ಸುದ್ದಿಗೋಷ್ಠಿಯಲ್ಲಿ ಪಾಲ್ಗೊಂಡಿರ್ತಕ್ಕಂತಹ ಎಲ್ಲ ಚಿಕ್ಕೋಡಿ ಜಿಲ್ಲಾ ಹೋರಾಟ ಸಮಿತಿಯ ಪದಾಧಿಕಾರಿಗಳಲ್ಲಿ, ಸುದ್ದಿ ಮಾಧ್ಯಮದವರಲ್ಲಿ, ಪತ್ರಕರ್ತರಲ್ಲಿ ಶರಣಾರ್ಥಿಗಳು. ಕಳೆದ 25-30 ವರ್ಷಗಳಿಂದ ಚಿಕ್ಕೋಡಿ ಜಿಲ್ಲೆ ಆಗಬೇಕು ಅಂಥೇಳಿ ಅನೇಕ ಹಿರಿಯರು ಈ ಭಾಗದಲ್ಲಿ ಹೋರಾಟ ಮಾಡಿರ್ತಕ್ಕಂಥದ್ದು ನಿಮಗೆಲ್ಲ ಗೊತ್ತಿರ್ತಕ್ಕಂಥದ್ದು. ಇವತ್ತು ನಮ್ಮ ಬೆಳಗಾವಿ ಜಿಲ್ಲೆ ಅನೇಕ ಶಾಸಕರು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು, ಆಮೇಲೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರಾಗಿರ್ತಕ್ಕಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಚಿಕ್ಕೋಡಿ ಜಿಲ್ಲೆ ಆಗಬೇಕು ಅಂತಕ್ಕಂಥ ಒಂದು ಒತ್ತಾಯವನ್ನು ಕೂಡ ಮಾಡ್ತಾ ಇದ್ದಾರೆ. ಇವತ್ತು ಬರ್ತಕ್ಕಂತಹ ಡಿಸೆಂಬರ್ 8 ಏನು ಚಳಿಗಾಲ ಅಧಿವೇಶನ ಶುರುವಾಗ್ತದೆ, ಅದರಲ್ಲಿ ಅಧಿವೇಶನದಲ್ಲಿ ಚಿಕ್ಕೋಡಿ ಜಿಲ್ಲಾ ಘೋಷಣೆ ಆಗಬೇಕು. ಚಿಕ್ಕೋಡಿ ಜಿಲ್ಲಾ ಘೋಷಣೆ ಆಗಲಿಲ್ಲ ಅಂತಂದರೆ ನಮ್ಮ ಜಿಲ್ಲಾ ಹೋರಾಟ ಸಮಿತಿಯವರು ಪದಾಧಿಕಾರಿಗಳು ಮತ್ತೆ ಪ್ರತ್ಯೇಕ ಕಿತ್ತೂರು ಕರ್ನಾಟಕ ಬೇಕು ಅಂತ ತಿಳ್ಕೊಂಡು ಹೋರಾಟ ಮಾಡ್ತಾರೆ. ಇವತ್ತು ಅಖಂಡ ಕರ್ನಾಟಕ ಆಗೋ ಸಲುವಾಗಿ ನಮ್ಮ ಭಾಗದ ಅನೇಕ ಹಿರಿಯರು ಹೋರಾಟ ಮಾಡಿರ್ತಕ್ಕಂಥ ಇತಿಹಾಸ ಇದೆ. ಅದು ಅಖಂಡ ಕರ್ನಾಟಕ ಇರಬೇಕು ಅಂತಕ್ಕಂಥ ಇಚ್ಛೆ ಎಲ್ಲರದ್ದು ಇರೋದ್ರಿಂದ ನಮಗೆ ಬೇಕಾಗಿರ್ತಕ್ಕಂಥದ್ದು ಜಿಲ್ಲಾ, ಚಿಕ್ಕೋಡಿ ಜಿಲ್ಲಾ ಬೇಕಾಗಿರ್ತಕ್ಕಂಥದ್ದು. ಪ್ರತ್ಯೇಕ ರಾಜ್ಯ ಇಲ್ಲ, ಕರೆ ಬೇಕಾಗಿರ್ತಕ್ಕ ಚಿಕ್ಕೋಡಿ ಜಿಲ್ಲೆ ಬೇಕಾಗಿರ್ತಕ್ಕಂಥದ್ದು. ಅದು ಮಾಡಿಲ್ಲ ಅಂತಂದರೆ ನಾವು ಅಭಿವೃದ್ಧಿ ದೃಷ್ಟಿಯಿಂದ ಕಿತ್ತೂರು ಕರ್ನಾಟಕ ಪ್ರತ್ಯೇಕ ರಾಜ್ಯ ಆಗಬೇಕು ಅಂತ ತಿಳ್ಕೊಂಡು ಮತ್ತೆ ಈ ಹೋರಾಟಗಾರರು ಹೋರಾಟ ಮಾಡ್ತಕ್ಕಂಥ ಅನಿವಾರ್ಯತೆ ಬರ್ತದೆ. ಆ ದೃಷ್ಟಿಯಲ್ಲಿ ಸರ್ಕಾರ ಬರ್ತಕ್ಕಂಥ ಅಧಿವೇಶನದಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಈ ಒಂದು ಚಿಕ್ಕೋಡಿ ಜಿಲ್ಲೆ ಘೋಷಣೆ ಮಾಡಬೇಕು ಅಂತ ತಿಳ್ಕೊಂಡು ನಾವು ಒತ್ತಾಯ ಮಾಡ್ತಾ ಇದ್ದೇವೆ. ಇವತ್ತು ಚಿಕ್ಕೋಡಿ ಜಿಲ್ಲೆಗಾಗಿ ಅನೇಕ ಹಿರಿಯರು ಹೋರಾಟ ಮಾಡಿ ಅವರು ನಮ್ಮ ಕಣ್ಮುಂದಿಲ್ಲ. BR ಸಂಗಪ್ಪಗಳು ಇರ್ಬೋದು, ಚಿಂಚಲೇಸಿಗಳು ಇರ್ಬೋದು, ಇನ್ನೂ ಅನೇಕ ಜನ ಹಕ್ಯಾಗಳು ಇರ್ಬೋದು, ಇವರೆಲ್ಲ ಹೋರಾಟ ಮಾಡಿ ಅವರು ನಮ್ಮ ಕಣ್ಮುಂದಿಲ್ಲ. ಅವ್ರ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂತಂದರೆ ಚಿಕ್ಕೋಡಿ ಜಿಲ್ಲೆ ಈಗ ಆಗಬೇಕು. ಯಾಕಂದರೆ ಕೇಂದ್ರ ಸರ್ಕಾರ ಕೂಡ ಈಗಾಗಲೇ ಅವರು ಕೂಡ ಹೇಳಿಬಿಟ್ಟದ ಏನೇನು ವಿಭಾಗ ನೀವು ಮಾಡಬೇಕೈತಿ, ಜಿಲ್ಲೆಗಳು ಮಾಡಬೇಕಾಗೈತಿ, ಮಾಡಿಬಿಡ್ರಿ ಅಂತಕ್ಕಂಥ ಒಂದು ರಾಜ್ಯ ಸರ್ಕಾರಕ್ಕೆ ಅವರು ಆದೇಶ ಕೊಟ್ಟಿದ್ದಾರೆ. ಅದನ್ನು ಇಟ್ಕೊಂಡು ಮುಖ್ಯಮಂತ್ರಿಗಳು, ಜಿಲ್ಲಾ ಉಸ್ತುವಾರಿ ಸಚಿವರು ನಮ್ಮ ಚಿಕ್ಕೋಡಿಯನ್ನು ಜಿಲ್ಲೆಯನ್ನು ಘೋಷಣೆ ಮಾಡಿದರೆ ನಮ್ಮ ಭಾಗದ ಅನೇಕ ರೈತರಿಗೆ, ಜನರಿಗೆ ಉಪಯೋಗ ಆಗ್ತದೆ. ಈಗಾಗಲೇ ಪತ್ನಿಯಿಂದ ಕೆಲಸಂಗದಿಂದ ಬೆಳಗಾವಿಗೆ ಹೋಗಿ ಬರ್ತಕ್ಕಂತಹ ಜನರಿಗೆ
ಭಾಳಷ್ಟು ತೊಂದರೆ ಆಗಿರ್ತಕ್ಕಂಥದ್ದು. ಆ ನಿಟ್ಟಿನೊಳಗೆ ಇವತ್ತು ನಾಳೆ ಬರ್ತಕ್ಕಂಥ ದಿವಸದಲ್ಲಿ ನಿಪಾಣಿಯ ಶಾಸಕರು, ನಮ್ಮ ಚಿಕ್ಕೋಡಿಯ ಶಾಸಕರು, ಕಾಗವಾಡ, ಅಥಣಿ ಮತ್ತು ಈ ರಾಯಭಾಗದ ಶಾಸಕರು ಅಲ್ಲಿ ಒತ್ತಾಯ ಮಾಡುವ ಮೂಲಕವಾಗಿ ಚಿಕ್ಕೋಡಿ ಜಿಲ್ಲಾ ಘೋಷಣೆ ಮಾಡಿಸಬೇಕು ಅಂತ